ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ನಾನು ಬಾಳೆಕಾಯಲ್ಲಿ ಒಂದು ಡಿಫ್ರೆಂಟಾಗಿ ಪಲ್ಯ ಮಾಡ್ತಾ ಇದ್ದೀನಿ. ಈ ಪಲ್ಯ ಸಾಂಬಾರ್ ರೈಸ್ ಜೊತೆ, ರಸಮ್ ರೈಸ್ ಜೊತೆ, ಕರ್ಡ್ ರೈಸ್ ಜೊತೆ ಎಕ್ಸಲೆಂಟ್ ಆಗಿರುತ್ತೆ. ಈ ಪಲ್ಯ ಮಾಡೋಕ್ಕಿಂತ ಮುಂಚೆ ನೀವಿನ್ನು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ಬಾಳೆಕಾಯಿ ಪಲ್ಯ ಮಾಡೋದಕ್ಕೆ ನಾನು 2 ಮೀಡಿಯಮ್ ಸೈಜ್ ಬಾಳೆಕಾಯಿನ ತಗೊಂಡು ಅದು ಸಿಪ್ಪೆ ಹೆರ್ಕೋತಾ ಇದ್ದೀನಿ. ಸಿಪ್ಪೆನ ಒಂದು ಲೆವೆಲಲ್ಲಿ ಮಾತ್ರ ನಾವು ಹೆರ್ಕೋಬೇಕಾಗುತ್ತೆ, ಜಾಸ್ತಿ ಹೆರಿಯೋ ಅವಶ್ಯಕತೆ ಇಲ್ಲ. ಜಸ್ಟ್ ಗ್ರೀನ್ ಪಾರ್ಟ್ನ ರಿಮೂವ್ ಮಾಡಿದ್ರೆ ಸಾಕು. ಯಾಕೆಂದರೆ ನಾವು ಮುಂದೆ ಬೇಯಿಸ್ಕೊಂಡಾಗ, ಬಾಳೆಕಾಯಿನ ಬೇಯಿಸ್ಕೊಂಡಾಗ ಸಿಪ್ಪೆ ಪೂರ್ತಿ ತೆಗೆದುಬಿಟ್ರೆ ಅದು ಶೇಪ್ಲೆಸ್ ಆಗಿ ಹೋಗ್ಬಿಡುತ್ತೆ, ಸಾಫ್ಟಾಗಿ ಹೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಿಪ್ಪೆನ ನಾವು ಹಾಗೆ ಉಳಿಸ್ಕೋಬೇಕಾಗುತ್ತೆ. ಆಮೇಲೆ ನೋಡಿ, ಈ ಥರ ತಿಕ್ಕಾಗಿ ನಾನು ಗಾಲಿ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತೆ ನಾನು 4 ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ ಬಾಳೆಕಾಯಿ ಪೀಸಸ್ನ. ಈಗ ನೋಡಿ, 2 ಬಾಳೆಕಾಯಿನೂ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿನಲ್ಲಿ ಸ್ವಲ್ಪ ನೀರನ್ನ ಕುದಿಸ್ತಾ ಇದ್ದೀನಿ. ಈ ಕುದಿಯೋ ನೀರಿಗೆ ನಾನು ಕಟ್ ಮಾಡಿಕೊಂಡಂತಹ ಬಾಳೆಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೆ ನೋಡಿ. ಹಾಗೆಯೇ 1/4 ಸ್ಪೂನಷ್ಟು ಅರಿಶಿನ ಪುಡಿ, ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ಜೊತೆಗೆ ಇಲ್ಲಿ ನೋಡಿ, ಒಂದು ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸ್ಬಿಟ್ಟು ಆ ರಸನೂ ಸಹ ಸೇರಿಸ್ತಾ ಇದ್ದೀನಿ. ಎಲ್ಲನೂ ಸೇರಿಸ್ಬಿಟ್ಟು ಇನ್ನು 3 ರಿಂದ 4 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಅಷ್ಟು ಸಾಕು ಬಾಳೆಕಾಯಿ ಪೀಸಸ್ ಬೇಯೋದಕ್ಕೆ. 3 ರಿಂದ 4 ನಿಮಿಷ ಇದು ಬೆಂದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ. ಅಲ್ಲಿವರೆಗೆ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ತೀರಾ ಸ್ಮ್ಯಾಶ್ ಆಗಬಾರ್ದು, ಜಸ್ಟ್ ಬೆಂದಿದೆ ಅನ್ನೋ ಸ್ಟೇಜಲ್ಲಿ ನಾವು ಇದನ್ನ ತೆಗಿಬೇಕಾಗುತ್ತೆ. ನೋಡಿ, ಈಗ ಕರೆಕ್ಟಾಗಿ ಬೆಂದಿದೆ. 3 to 4 ಮಿನಿಟ್ಸ್ ಅಷ್ಟೇ ಇದು ಬೇಯೋದಕ್ಕೆ ಟೈಮ್ ತೊಗೊಳ್ಳೋದು. ಮುಟ್ಟಿದಾಗ ನೋಡಿ, ಈ ಥರ ನಾವು ಕ್ಯೂಚ್ಬೋದು, ಕ್ಲೀನಾಗಿ ಬೆಂದಿದೆ. ನೋಡಿ, ಸಿಪ್ಪೆ ಹಾಗೇ ಇದೆ. ಸಿಪ್ಪೆ ಇಲ್ಲ ಅಂದರೆ ಏನಾಗಿ ಹೋಗ್ಬಿಡುತ್ತೆ ಅಂತಂದರೆ, ಇಲ್ಲಿ ಒಂಥರ ಸಾಫ್ಟಾಗಿ ಮುಷಿಯಾಗಿ ಹೋಗ್ಬಿಡುತ್ತೆ, ಪಲ್ಯ ಚೆನ್ನಾಗಾಗಲ್ಲ, ಒಂಥರ ಕಲಿಸ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಸಿಪ್ಪೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಪಲ್ಯ. ಈಗ ಬೆಂದಿರೋಂಥ ಬಾಳೆಕಾಯಿ ಪೀಸಸ್ನ ಇಲ್ಲಿ ಫಿಲ್ಟ್ರ್ ಮಾಡ್ಕೊಳ್ತಾ ಇದ್ದೀನಿ, ನೀರೆಲ್ಲ ತೆಗೆದುಬಿಟ್ಟು. ಆಮೇಲೆ ಇದಕ್ಕೆ ನಾನು ಫ್ರೆಶ್ ಆಗಿರೋ ನೀರನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಕುಕ್ಕಿಂಗ್ ಪ್ರೋಸೆಸ್ ಸ್ಟಾಪ್ ಮಾಡ್ಬೋದು. ಹಾಗೆಯೇ ಸ್ವಲ್ಪ ಅಂಟಿರುತ್ತೆ ಬಾಳೆಕಾಯಿ ಪೀಸಸ್ನಲ್ಲಿ, ಅದನ್ನು ಸಹ ತೆಗಿಬೋದು. ಹಾಗಾಗಿ ಒಂದ್ಸತಿ ಈ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಈಗ ಕರೆಕ್ಟಾಗಿ ಬೆಂದಿದೆ ಬಾಳೆಕಾಯಿ ಪೀಸಸ್ಸು. ನೋಡಿದ್ರೆ ಒಂದು ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗಿದೆ. ಇದು ಪರ್ಫೆಕ್ಟ್ ಸ್ಟೇಜಲ್ಲಿ ಬೆಂದಿದೆ ಅಂತ. ಈಗ ನಾನು 1 ಸ್ಪೂನಷ್ಟು ಕಡಲೆಬೇಳೆನ ಹುರ್ಕೊಳ್ತಾ ಇದ್ದೀನಿ. ಅದ್ರ ಜೊತೆನೇ 2 ಸ್ಪೂನಷ್ಟು ಧನಿಯಾ ಬೀಜನೂ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1/4 ಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಸ್ಪೂನಷ್ಟು ಮೆಣಸನ್ನು ಸೇರಿಸ್ಕೊಂಡು 2 ಕೆಂಪು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕಾಗುತ್ತೆ. ಈ ಪುಡಿಯನ್ನು ನಾವು ಬಾಳೆಕಾಯಿ ಪಲ್ಯಕ್ಕೆ ಸೇರಿಸ್ತೀವಿ, ಚೆನ್ನಾಗಿರುತ್ತೆ. ಬಾಳೆಕಾಯಿ ಜೊತೆನೇ ನಾವು ಆಲೂಗೆಡ್ಡೆ ಪಲ್ಯ ಮಾಡಿದಾಗೂ ಸೇರಿಸ್ಕೋಬಹುದು, ಬದನೆಕಾಯಿ ಪಲ್ಯ ಮಾಡಿದಾಗೂ ಸೇರಿಸ್ಕೋಬಹುದು. ಹಾಗಾಗಿ ಈ ರೀತಿ ಪುಡಿ ಮಾಡಿಟ್ಕೊಬಿಟ್ರೆ, ಯಾವ ಪಲ್ಯ ಮಾಡಿದಾಗ ಕೊನೆಗೆ ಸೇರಿಸ್ಕೊಬಿಟ್ರೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಘಮ ಅಂತ ಸ್ಮೆಲ್ ಬರ್ತದೆ. ಅದನ್ನು ಈ ಥರ ತರ್ತರಿಯಾಗಿ ಪುಡಿ ಮಾಡಿಟ್ಕೊಂಡಿದೆ ನೋಡಿ. ಈಗ ಅದೇ ಬಾಣಲಿಗೆ 2 ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಈಗ ನಾವು ಬಾಳೆಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಸಾಸಿವೆ ಸೇರಿಸ್ಬಿಟ್ಟು, ಸಾಸಿವೆ ಚಟಪಟ ಆದಮೇಲೆ ಮಾಮೂಲಿ ಹಾಗೆ ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ. 2 ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಹಿಂಗಿನ ಪುಡಿನೂ ಸೇರಿಸ್ತಾ ಇದ್ದೀನಿ. 1/4 ಸ್ಪೂನಷ್ಟು ಹಿಂಗಿನ ಪುಡಿನೂ ಸೇರಿಸ್ತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ರೋಸ್ಟ್ ಆಗಿದೆ ಅಂದಾಗ ನಾನಿಲ್ಲಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪನ್ನು ಸಹ ಕ್ಲೀನಾಗಿ ಬಾಡಿಸ್ಕೊಳ್ಳಿ. ಜೀರಿಗೆನ ನಾನು ಪುಡಿಗೆನಲ್ಲೇ ಹಾಕಿರೋದ್ರಿಂದ ನಾನಿಲ್ಲಿ ಜೀರಿಗೆ ಹಾಕ್ತಾ ಇಲ್ಲ. ಈಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಂತಹ ಬಾಳೆಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಲೈಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಗ್ಗರಣೆಯನ್ನೆಲ್ಲ ಕ್ಲೀನಾಗಿ ಇದಕ್ಕೆ ಕೋಟ್ ಆಗಬೇಕು, ಹಾಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬಾಳೆಕಾಯಿ ಪೀಸ್ನ ಜಾಸ್ತಿ ಬೇಯಿಸ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ, ಈ ಥರ ಮಿಕ್ಸ್ ಮಾಡಬೇಕಾದ್ರೆ ತುಂಬಾ ಸಾಫ್ಟಾಗಿ ಹೋಗ್ಬಿಡುತ್ತೆ, ಕಲಿಸ್ಕೊಬಿಡುತ್ತೆ. ಹಾಗಾಗಿ ಸ್ವಲ್ಪ ಸಿಪ್ಪೆನ ಸ್ವಲ್ಪ ರೀಟೈನ್ ಮಾಡಿಟ್ಕೊಂಡ್ರೆ ಶೇಪ್ ಹಾಗೇ ಇರುತ್ತೆ. ಬಾಳೆಕಾಯಿ ಪೀಸಸ್ಸು ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ, ನೋಡೋದಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ. ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು ಬಾಳೆಕಾಯಿ ಪೀಸಸ್ಗೆ, ಅಲ್ಲಿವರೆಗೆ ಇದನ್ನ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಫ್ಲೇಮ್ ಈಗ ಮೀಡಿಯಮಲ್ಲೇ ಇದೆ, ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಬಾಳೆಕಾಯಿ ಪೀಸು ಚೆನ್ನಾಗಿ ಬೆಂದಿದೆ. ಈಗ ಲೈಟಾಗಿ ಒಗ್ಗರಣೆ ಕೋಟ್ ಆಗಬೇಕು, ಅಲ್ಲಿವರೆಗೆ ಮಿಕ್ಸ್ ಮಾಡಿಕೊಂಡು ಇದನ್ನು ಮುಚ್ಚಿಟ್ಬಿಟ್ಟು 1 ರಿಂದ 2 ನಿಮಿಷ ಬೇಯಿಸಿದ್ರೆ ಸಾಕು. ಆ ಒಗ್ಗರಣೆ ಎಲ್ಲ ಚೆನ್ನಾಗಿ ಹಿಡಿಬೇಕು. ಹಾಗಾಗಿ
2 ಮಿನಿಟ್ಸ್ ಆದಮೇಲೆ ತೆಗೆದುಬಿಟ್ಟು ಇದಕ್ಕೆ ನಾವು ಮಾಡಿಟ್ಕೊಂಡಂತಹ ಪುಡಿನ ನಾವಿಲ್ಲಿ ಸೇರಿಸಬೇಕಾಗುತ್ತೆ. ನಾವು ಅಷ್ಟು ಪುಡಿ ಹಾಕೋ ಅವಶ್ಯಕತೆ ಇಲ್ಲ. ನಾವು ಮಾಡಿಟ್ಕೊಂಡಂಥ ಪುಡಿನಲ್ಲಿ ಒಂದೇ ಒಂದು ಸ್ಪೂನ್ ಹಾಕಿದರೆ ಸಾಕು. ಇಷ್ಟು ಪುಡಿ ಹಾಕಿದರೆ ಸಾಕು ಇಷ್ಟು ಬಾಳೆಕಾಯಿಗೆ. ಈ ಪುಡಿನ ನಾವು ಎಲ್ಲ ಪಲ್ಯಕ್ಕೂ ಉಪಯೋಗಿಸ್ಬಹುದು, ತುಂಬಾ ರುಚಿಯಾಗಿರುತ್ತೆ. ಆಲೂಗೆಡ್ಡೆ, ಬದನೆಕಾಯಿ ಎಲ್ಲ ಪಲ್ಯಕ್ಕೂ ಕೊನೆಗೆ ನಾವು ಇದೊಂದು ಸ್ಪೂನ್ ಹಾಕ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಮುಂಚೆನೇ ನಾನು ಬೇಯೋದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹೊರಗಡೆ ಕೋಟಿಂಗ್ಗೆ ಅಂತ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕ್ಲೀನಾಗಿ ಇದನ್ನ ಕೋಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಪುಡಿ ಎಲ್ಲ ಉಪ್ಪೆಲ್ಲ ಕ್ಲೀನಾಗಿ ಇದು ಕೋಟ್ ಆಗಬೇಕು ಬಾಳೆಕಾಯಿ ಪೀಸಸ್ಗೆ. ಫ್ಲೇಮ್ ಮೀಡಿಯಮಲ್ಲೇ ಇದೆ. ಈ ಬಾಳೆಕಾಯಿ ಪಲ್ಯ ಸಾಂಬಾರ್ ರೈಸ್ ಜೊತೆ, ರಸಮ್ ರೈಸ್ ಜೊತೆ, ಕರ್ಡ್ ರೈಸ್ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದಕ್ಕೂ ತುಂಬಾ ಈಸಿ. ಈಗ ಮುಚ್ಚಿಟ್ಬಿಟ್ಟು ಇದನ್ನು 2 ನಿಮಿಷ ಬೇಯಿಸಬೇಕಾಗತ್ತೆ. ಎಲ್ಲ ಪುಡಿದೆಲ್ಲ ಫ್ಲೇವರ್ ಎಲ್ಲ ಬಾಳೆಕಾಯಿ ಜೊತೆ ಇಳ್ಕೋಬೇಕಲ್ವ, ಹಾಗಾಗಿ. ಈಗ ನೀವು ತೆಂಗಿನಕಾಯಿ ಯೂಸ್ ಮಾಡ್ತೀರಾ ಅಂದರೆ ಇಲ್ಲಿ 1-2 ಸ್ಪೂನ್ ತೆಂಗಿನಕಾಯಿನ ಸೇರಿಸ್ಬೋದು. ಈ ಥರ ಹಸಿ ತೆಂಗಿನಕಾಯಿ ತುರಿ ಸೇರಿಸಿದ್ರೆ ರುಚಿ ಚೆನ್ನಾಗಿರುತ್ತೆ. ಬೇಡ ನಮಗೆ ತೆಂಗಿನಕಾಯಿ ಉಪಯೋಗಿಸೋದು ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ. ಈ ಸ್ಟೇಜಲ್ಲಿ ನೀವು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ತೆಗೆದಿಟ್ಬಿಡ್ಬೋದು, ಚೆನ್ನಾಗಿರುತ್ತೆ. ಯಾಕೆಂದರೆ ಪುಡಿ ಹಾಕೋದ್ರಿಂದ ಬಾಳೆಕಾಯಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ಹಾಕೋ ಅವಶ್ಯಕತೆ ಇಲ್ಲ. ತೆಂಗಿನಕಾಯಿ ಹಾಕಿದರೆ ಒಂದು ಎಕ್ಸ್ಟ್ರಾ ಫ್ಲೇವರ್, ಒಂದು ಫ್ರೆಶ್ನೆಸ್ ಕೊಡುತ್ತೆ. ಇಲ್ಲಿ ನೋಡಿ ನಾನು 2 ಸ್ಪೂನ್ ತೆಂಗಿನಕಾಯಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಆ ಪಾತ್ರೆ ಬಿಸಿನಲ್ಲೇ ತೆಂಗಿನಕಾಯಿ ರೋಸ್ಟ್ ಆಗಬೇಕು. ಈಗ ತೆಂಗಿನಕಾಯಿನೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ತಾ ಇದ್ದೀನಿ. ಇಲ್ಲಿ ಬಾಳೆಕಾಯಿ ಪಲ್ಯ ಡಿಫ್ರೆಂಟಾಗಿ ರೆಡಿಯಾಗಿದೆ. ಸಾಂಬಾರ್ ರೈಸ್ ಜೊತೆ, ರಸಮ್ ರೈಸ್ ಜೊತೆ, ಕರ್ಡ್ ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲ ಈ ರೆಸಿಪಿನ ಖಂಡಿತವಾಗ್ಲೂ ಒಂದ್ಸತಿ ಮನೇಲಿ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ಅಡುಗೆ ಸಾಧನದಲ್ಲಿ ನಾನು ಬಾಳೆಕಾಯಿ ಫ್ರೈ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ. ಒಂಥರ ಚಿಪ್ಸ್ ಥರ ಇರುತ್ತೆ, ತುಂಬಾ ರುಚಿಯಾಗಿರುತ್ತೆ. ಅದನ್ನು ನೀವು ನೋಡಿ ವಿಡಿಯೋನ, ಅದರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಜೊತೆಗೆ ಬೇರೆ ತರಕಾರಿಗಳು ಪಲ್ಯ ಮಾಡೋದು ಹೇಗೆ ಅಂತಲೂ ಸಹ ನಾನು ತೋರಿಸಿದ್ದೀನಿ ಅಡುಗೆ ಸಾಧನದಲ್ಲಿ. ಅದನ್ನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ದಯವಿಟ್ಟು ನೋಡಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ನಂಗೆ ದಯವಿಟ್ಟು ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ದಯವಿಟ್ಟು ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.